ಮತ್ತೊಂದು ಮನಸ್ಸಿಗೆ ಈ ಶಸ್ತ್ರಚಿಕಿತ್ಸೆ ಅಂತಾರಲ್ಲ, ಮೆಂಟಲ್ ಹೆಲ್ತ್, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲಿ ದೇಹಕ್ಕೆ ಒಂದು ಆಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದಕ್ಕನ್ನು 10ರಷ್ಟು ಆಪ್ರೇಷನ್ ಬಂದು ನಮ್ಮ ಮೈಂಡ್ಗೆ ಇರುತ್ತೆ. ಯಾಕೆ ಅಂದರೆ ನಿಜವಾದ ಡಾಕ್ಟರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ದೇಹದ ನಿಜವಾದ ಓನರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಆತ್ಮಶಕ್ತಿ. ನಮ್ಮ ದೇಹದ ಆತ್ಮ ಅಂತ ಏನು ಕರಿತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ಏನು ಕರಿತೀವಿ, ಅದು ನಮ್ಮ ದೇಹದ ನಿಜವಾದ ಓನರ್, ನಮ್ಮ ದೇಹದ ನಿಜವಾದ ಡಾಕ್ಟರ್. ನಮ್ಮ ಮೈಂಡ್ಗೆ ಆಪ್ರೇಷನ್ ಏನಕ್ಕೆ ಬೇಕು, ನಮ್ಮ ಒಂದು ಸಮಸ್ಯೆಗೆ ಯಾಕೆ ಆ ಥರ ಬೇಕು ಅಂತ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ, ಈಗ ದೊಡ್ಡ ದೊಡ್ಡ ಡಾಕ್ಟರ್ಸ್ ಏನು ಹೇಳ್ತಾರೆ, ನಾನು ಮಾಡೋ ಪ್ರಯತ್ನ ಇಲ್ಲ, ನಾನು ಮಾಡಿದ್ದೀನಿ ಆದರೆ ಸಕ್ಸಸ್ ಆಗ್ತಾ ಇಲ್ಲ, ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಡಾಕ್ಟರ್ದು ಏನೂ ತಪ್ಪಿಲ್ಲ. ಮೆಡಿಕಲಲ್ಲಿ ಏನು ಮೆಡಿಸಿನನ್ನು ಕೊಡಬೇಕು, ಆ ವ್ಯಕ್ತಿಗೆ ಏನು ಟ್ರೀಟ್ಮೆಂಟನ್ನು ಕೊಡಬೇಕು, ಅದನ್ನು ಡಾಕ್ಟರ್ ಕರೆಕ್ಟಾಗಿ ಮಾಡಿದ್ದಾರೆ, ಅವ್ರದ್ದಿಲ್ಲಿ ಪ್ರಾಬ್ಲಮ್ ಇಲ್ಲ. ಆದರೆ ಅದನ್ನು ಈ ಬಾಡಿ ರಿಸೀವ್ ಮಾಡ್ಕೊಳ್ತಾ ಇಲ್ಲ, ಆ ಟ್ರೀಟ್ಮೆಂಟ್ಗೆ ಈ ಬಾಡಿ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಹಂಗಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಅದು ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇರ್ಬೋದು, ಅಲ್ಲಿ ಪೂರ್ವ ಜನ್ಮ ತೊಂದರೆ ಇರ್ಬೋದು, ಇಲ್ಲ ಅವ್ರ ಬಾಡಿಲಿ ಬೇರೆ ಸಬ್ಕಾನ್ಶಿಯಸ್ ಮೈಂಡ್ ಕನೆಕ್ಟ್ ಆಗಿರ್ಬೋದು, ಅದು ಸ್ಪಿರಿಟ್ ಅಂತ ಹೇಳ್ತೀವಲ್ಲ ಆ ಥರ ಕನೆಕ್ಟ್ ಆಗಿರ್ಬೋದು, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬಂದಿರುವಂತಹ ಎನರ್ಜಿಗಳ ದೇಹದಲ್ಲಿ ಇರಬಹುದು. ಈ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಅದು ಟ್ರೀಟ್ಮೆಂಟ್ಗೆ ಸ್ಪಂದಿಸೋದಿಲ್ಲ. ಇಷ್ಟೇ ಯಾಕೆ, ನಮ್ಮ ಗ್ರಹಗತಿಗಳು ಸರಿ ಇಲ್ಲದೆ ಇರೋವಾಗ, ಜಾತಕದಲ್ಲಿ ನಮ್ಮ ಟೈಮ್ ಸರಿ ಇಲ್ಲದೆ ಇರೋವಾಗ ಸಹ ಟ್ರೀಟ್ಮೆಂಟು ಸಕ್ಸಸ್ ಆಗೋದಿಲ್ಲ. ಆಗ ನಾವು ಮೈಂಡ್ಗೆ ಕೆಲವು ಟ್ರೀಟ್ಮೆಂಟ್ಸನ್ನು ನಾವು ಕೊಡಬೇಕಾಗತ್ತೆ. ಸೊ ಮ್ಯಾಮ್, ಇವಾಗ ಹೇಳಿದ್ರೆ ನೀವು ಸಬ್ಕಾನ್ಷಿಯಸ್ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ ಅಂತ. ಸೊ ಅದು ನೆಗೆಟಿವ್ ಎನರ್ಜಿಲಿದ್ದರೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರಿ. ಈ ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಯಾರಿಂದ ಪಾಸ್ ಆಗಿರುತ್ತೆ, ಅದು ಯಾಕೆ ನಮಗೆ ಬರುತ್ತೆ? ಇವಾಗ ಒಂದು ಮನುಷ್ಯ 60 ವರ್ಷದವರೆಗೂ ಅವ್ನು ಬದುಕಬೇಕು, ಮಿನಿಮಮ್ ಒಂದು 60 ವರ್ಷದವರೆಗೂ ಬದುಕಬೇಕು. ಎಷ್ಟೊಂದು ಜನ 20 ವಯಸ್ಸಲ್ಲಿ 25 ವಯಸ್ಸಲ್ಲೇ ಸಾಯ್ತಾರೆ. ಯಾಕಂದ್ರೆ ಅವನ ಸಬ್ಕಾನ್ಷಿಯಸ್ ಮೈಂಡ್ ಸಪೋರ್ಟ್ ಮಾಡ್ತಿಲ್ವಾ, ಅಥವಾ ಏನಕ್ಕೆ ಅವನಿಗೆ ನೆಗೆಟಿವ್ ಎನರ್ಜಿ ಬಂದಿದೆ ಅಂತ? ಅದಕ್ಕೆ ರೀಸನ್ನೇ ನಾವು ಹೇಳೋಕ್ಕಾಗಲ್ಲ, ಇಂಥದಕ್ಕೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಈ ಸೃಷ್ಟಿಗೆ ಹೇಗೆ ಒಂದು ಹುಟ್ಟು ಸಾವು ಅಂತ ನಮ್ಮ ಪ್ರಕೃತಿಗೇನೆ ಇದೆ. ಈಗ ನದಿ ಇರ್ಬೋದು, ಇಲ್ಲ ಒಂದು ಮರ, ಈಗ ಮರ ಎಸಲಿ ಹೊಡೆದು ಸಹ ಅದು ಬೇರಿಂದ ಮತ್ತೆ ಚಿಗುರು ಬರ್ತಾನೆ ಇರುತ್ತೆ. ನಮ್ಮ ಪ್ರಕೃತಿಲಿ ಹಾಳಾಗಿರುವಂತ ವಸ್ತುಗಳು ಮತ್ತೆ ಮತ್ತೆ ಹುಟ್ಟುತ್ತಾನೆ ಇರುತ್ತೆ. ಈಗ ನಾವೇನೋ ಒಂದು ಕೆಲವು ಗಿಡಗಳನ್ನ ಕಿತ್ತಾಕ್ತಿವಿ, ಮತ್ತೇನಾಗುತ್ತೆ, ಅದು ಹುಟ್ಟುತ್ತೆ ಬರುತ್ತೆ. ಅಂದರೆ ಇಲ್ಲಿ ಮರುಸೃಷ್ಟಿ, ಮರುಜನ್ಮ, ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು ಪ್ರಕೃತಿಗೆ ಬಂದಿರುವಂಥದ್ದು. ಆಫ್ಟರ್ ಆಲ್ ನಾವೆಷ್ಟು, ಆಫ್ಟರ್ ಆಲ್ ಮನುಷ್ಯ ಎಷ್ಟು. ಆದ್ರಿಂದ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಹುಟ್ಟು ಸಾವು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು ಇದ್ದೇ ಇರುತ್ತೆ. ಈ ಎಲ್ಲ ಜನ್ಮಗಳನ್ನು ಪಡ್ಕೊಂಡು ಬಂದಿರುವಂತಹ ನಾವು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹಲವಾರು ಪಾಪ ಕರ್ಮಗಳನ್ನು, ಹಲವಾರು ಕಾಯಿಲೆಗಳನ್ನು, ಹಲವಾರು ತೊಂದರೆಗಳನ್ನು ನಾವು ತಗೊಂಡು ಬರ್ತಾ ಇರ್ತೀವಿ. ಯಾವುದೇ ಒಂದು ಜೀವಿ ಈ ಕ್ಷಣ ಹುಟ್ಟಿರೋವಂಥದ್ದಲ್ಲ. ಇವತ್ತು ನಾನೇ ಇರ್ಬೋದು, ಯಾರೇ ಇರ್ಬೋದು, ವಿತಂಡವ ವಾದ ಮಾಡೋದು ಬೇರೆ, ಇಷ್ಟ ಬಂದಂಗೆ ವಾದ ಮಾಡೋದು ಬೇರೆ. ಆದರೆ ಒಂದರ ನಂತರ ಒಂದು ಜನ್ಮ ಅನ್ನೋದು ಪಡ್ಕೊಳ್ಳೇಬೇಕಾಗುತ್ತೆ. ಪ್ರತಿ ಮನುಷ್ಯ ಪಡ್ಕೊಂಡಿರ್ತಾನೆ. ಆ ಜನ್ಮವನ್ನ ಪಡ್ಕೊಂಡಾಗ ಏನಾಗುತ್ತೆ, ನಾವು ಯಾವ ಯಾವ ಜನ್ಮಗಳಿಂದ ನಾವೇನೇನು ತಗೊಂಡು ಬರ್ತಾ ಇದೀವಿ, ಯಾವ ನಾವು ಜನರನ್ನಾಗಿ ಇವತ್ತಿಂದ ಅಲ್ಲ, ನಮ್ಮ ಅಜ್ಜಿ ತಾತ, ಅವ್ರ ಅಜ್ಜಿ, ಅವ್ರ ತಾತನ ಕಾಲದಿಂದ ಕೇಳಿ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಂಗೆ ಈ ಕಾಯಿಲೆ ಬಂದಿದೆ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಕ್ಷತ್ರವಾಗಿ ನೀನು ಹುಟ್ಟಿದೀಯಾ. ಇನ್ನೇನು ಹೇಳ್ತಾರೆ, ಇವ್ರು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು, ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಇವ್ರು ಯಾವ ಜನ್ಮದಲ್ಲಿ ಏನು ಪೂಜೆ ಮಾಡಿದ್ಲು, ಇವತ್ತು ಒಳ್ಳೆ ಮನೆ ಸಿಕ್ಕಿದೆ. ಈ ಥರದಲ್ಲಿ ನಾವು ಹೇಳ್ತಾ ಇರ್ತೀವಿ. ಅಂದರೆ ನಾವು ಸಡನ್ ಆಗಿ ಮಾತಾಡೋವಾಗೂ ಸಹ ನಾವು ಪೂರ್ವ ಜನ್ಮವನ್ನ ಪದೇ ಪದೇ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ. ಇಲ್ಲಿ ಪದೇ ಪದೇ ನಾವು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಪದೇ ಪದೇ ಅಂದರೆ ನಮಗೆ ಅದರ ಅನುಭವ ನಮ್ಮ ದೊಡ್ಡವರಿಂದ, ಅವ್ರಿಗೆ ಅವ್ರ ದೊಡ್ಡವರಿಂದ, ಅವ್ರಿಗೆ ಅವ್ರ ದೊಡ್ಡವರಿಂದ ಬಂದಿರುವಂಥ ಒಂದು ಅನುಭವದ ಮಾತುಗಳಿದೆ. ಆದ್ರಿಂದ ನಾವು ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಬರಬೇಕಾದ್ರೆ ಒಳ್ಳೇದು ತಗೊಂಡ್ಬರ್ತೀವಿ, ಕೆಟ್ಟದ್ದು ತಗೊಂಡ್ಬರ್ತೀವಿ. ಈಗ ಈ ರೇಖಿ ವಿದ್ಯೆ ಅನ್ನುವಂಥದ್ದು ಈ ನೆಗೆಟಿವ್ ಎನರ್ಜಿಗೆ, ನೀವು ಹೇಳಿದಾಗೆ ಬ್ಲ್ಯಾಕ್ ಮ್ಯಾಜಿಕ್ಗೆ, ಸೊ ಇದರಿಂದ ನಾವು ಹೇಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬೋದು ಅಂತ ಈ ವಿದ್ಯೆ ಹೇಳ್ಕೊಡುತ್ತೆ ನಾವು. ರೇಖೆ ಅನ್ನೋದು ಒಂದು ಪ್ಯೂರ್ ಪಾಸಿಟಿವ್ ಎನರ್ಜಿ, ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ.
ಪ್ರಕೃತಿಯ ಶಕ್ತಿಯನ್ನು ತಡೆಯೋಕ್ಕಾಗತ್ತಾ? ಇಲ್ಲ. ಈಗ ಒಂದು ದೇವಸ್ಥಾನ ಬೇಕಾದ್ರೆ ದಿಗ್ಬಂಧನೆ ಮಾಡಿ ದೇವಸ್ಥಾನ ನಿಲ್ಲಿಸಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ. ಇಲ್ಲ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ನನಗೆ ದೇವ್ರನ್ನೇ ಕಟ್ಟಾಕಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ. ಆದರೆ ಪ್ರಕೃತಿ ಇರುವಂತಹ ಶಕ್ತಿಯನ್ನು ಕಟ್ಟಾಕಕ್ಕಾಗತ್ತಾ? ಮಳೆ